ಒಂಟಿ ರೋಡಲ್ಲಿ ನಡೆದು ಒಬ್ಬಂಟಿಯಾದ ಈ ಹುಡುಗ. ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಾಗಲೇ ನೀವು ಸ್ಕ್ರೀನ್ ಮೇಲೆ ವಿಡಿಯೋನ ನೋಡ್ತಾ ಇದ್ದೀರಲ್ಲ, ಈ ರೀತಿ ಮಸ್ತ್ ಆಗಿರೋ ಸ್ಟೇಟಸ್ನ ಅಲ್ಲಿ ನಿಮ್ಮ ಫೋಟೋ ಹಾಕ್ಬಿಟ್ಟು ಯಾವ ರೀತಿ ಈಸಿಯಾಗಿ ಕ್ರಿಯೇಟ್ ಮಾಡೋದು ಅಂತ ವಿಡಿಯೋದಲ್ಲಿ ಫುಲ್ ನೀಟಾಗಿ ಮತ್ತು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಕೂಡ ಸ್ಕಿಪ್ನ ಮಾಡೋಕೋಬೇಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗಲ್ಲ. ಹಾಗಾಗಿ ವಿಡಿಯೋ ಏನಾದರೂ ಇಷ್ಟ ಆದರೆ ಇವಾಗಲೇ ಒಂದು ಲೈಕ್ನ ಮಾಡಿ. ನೀವು ಮಾಡೋ ಒಂದು ಲೈಕ್ನಿಂದ ನಿಮ್ಗೆ ಎಷ್ಟೋ ಮೋಟಿವೇಶನ್ ಸಿಗುತ್ತೆ. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಮೊದಲು ಈ ರೀತಿ ವಿಡಿಯೋ ಕೆಳಗಡೆ ಕೊಟ್ಟರೆ ಲಿಂಕ್ನಿಂದ ಈ ರೀತಿ ಪ್ರಾಜೆಕ್ಟ್ನ ನಿಮ್ಮ ಎಲರ್ಟ್ ಮೆಷಿನ್ ಆ್ಯಪ್ಗೆ ಇಂಪೋರ್ಟ್ನ ಮಾಡ್ಕೊರಿ. ಇಂಪೋರ್ಟ್ ಮಾಡ್ಕೊಂಡು ಆದ ತಕ್ಷಣ ಇವಾಗೇನೆಲ್ಲ ಈ ರೀತಿ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ಬಿಟ್ಟು ಇವಾಗ ಇಲ್ಲಿ ನೀವು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರೋ ಒಂದಿಷ್ಟು ಪೇಜ್ಗಳನ್ನ ಕೊಟ್ಟಿರ್ತೀನಿ. ಆ ಪೇಜ್ಗಳನ್ನ ಕೂಡ ಡೌನ್ಲೋಡ್ನ ಮಾಡ್ಕೊರಿ. ಮಾಡ್ಕೊಂಡಾದ ತಕ್ಷಣ ಇವಾಗೇನೆಲ್ಲ ಅವುಗಳನ್ನ ಈ ರೀತಿ ನಾನು 3 ಪೇಜ್ಗಳನ್ನ ಕೊಟ್ಟಿರ್ತೀನಿ. ಇವುಗಳಲ್ಲಿ ಯಾವುದಾದ್ರೂ ನಿಮಗೆ ಇಷ್ಟ ಆಗಿದ್ದ ಪೇಜಿನ ಈ ರೀತಿ ಆ್ಯಡ್ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಅದನ್ನ ಈ ರೀತಿ ಮೇಲ್ಗಡೆ ತೊಗೊಂಬಂದ್ಬಿಟ್ಟು ಸೆಟ್ನ ಮಾಡಿರಿ. ಅದಾದ ತಕ್ಷಣ ಎಫೆಕ್ಟಲ್ಲಿ ಹೋಗ್ಬಿಟ್ಟು ಆ್ಯಡ್ ಎಫೆಕ್ಟ್ನಲ್ಲಿ ಹೋಗಿ ಅದಾದ ತಕ್ಷಣ ಇಲ್ಲಿ ಸರ್ಚ್ ಬಾಕ್ಸ್ನಲ್ಲಿ WIP ವೈಪ್ ಅಂತ ಒಂದು ಎಫೆಕ್ಟ್ ಇದೆ. ಆ ಎಫೆಕ್ಟ್ನ ಈ ರೀತಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ನ ಆನ್ ಮಾಡ್ಕೊರಿ. ಆನ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಎಂಡ್ ಅಂತಿದ್ದಲ್ಲ ಅದನ್ನ ಈ ರೀತಿ ನೋಡ್ಕೊರಿ. ಅದಾದ ತಕ್ಷಣ ಆ್ಯಂಗಲಲ್ಲಿ ಹೋಗ್ಬಿಟ್ಟು ಇದನ್ನ ಈ ರೀತಿ 90 ಡಿಗ್ರಿ ಆಗಿ ರೊಟೇಟ್ನ ಮಾಡ್ಕೊರಿ ಆ್ಯಂಗಲ್ನ. ಅದಾದ ತಕ್ಷಣ ಎಂಡ್ ಆಪ್ಷನಲ್ಲಿ ಹೋಗ್ಬಿಟ್ಟು ಈ ರೀತಿ ಐಸ್ವರೆಗೂ ಕರೆಕ್ಟಾಗಿ ಸೆಟ್ನ ಮಾಡ್ಕೊರಿ. ಅದಾದ ತಕ್ಷಣ ಇಲ್ಲಿ ಫೀದರ್ ಅಂತಿದೆಯಲ್ಲ ಅದನ್ನ ಈ ರೀತಿ ಸೆಟ್ನ ಮಾಡ್ಕೊಂಡು ಹಾಗೆ ಎಣ್ಣೆ ಇನ್ನೊಂದು ಸ್ವಲ್ಪ ಈ ರೀತಿ ಮೇಲ್ಗಡೆ ತೊಗೊಂಬನ್ನಿ. ಅದಾದ ತಕ್ಷಣ ಇದು ಇಮೇಜ್ನ ಇನ್ನೊಂದು ಸ್ವಲ್ಪ ಈ ರೀತಿ ಸೆಟ್ ಮಾಡ್ಕೊರಿ. ಅದಾದ ತಕ್ಷಣ ಇವಾಗೇನೆಲ್ಲ ನೀವು ಯಾರು ಫೋಟೋ ಎಡಿಟ್ ಮಾಡ್ಕೋಬೇಕು ಅಂದ್ಕೊಂಡಿರ್ತಲ್ಲ ಅವ್ರ ಫೋಟೋ ಬ್ಯಾಕ್ಗ್ರೌಂಡ್ನ ರಿಮೂವ್ನ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ರಿಮೂವ್ ಮಾಡ್ಕೊಳ್ಳೋದಂದರೆ ಎಲ್ಲ ಜಸ್ಟ್ ಈ ರೀತಿ ಬ್ಯಾಕ್ ಬಂದುಬಿಟ್ಟು ನಿಮ್ಮ ಗೂಗಲ್ನ ಓಪನ್ನ ಮಾಡ್ಕೊರಿ. ಅದಾದ ತಕ್ಷಣ ಇಲ್ಲಿ ರಿಮೂವ್ ವಿಜಿ ಅಂತ ಸರ್ಚ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸರ್ಚ್ ಆಪ್ಷನಲ್ಲಿ ಹೋಗ್ಬಿಟ್ಟು ಈ ರೀತಿ ರಿಮೂವ್ ವಿಜಿ ಅಂತ ಸರ್ಚ್ನ ಮಾಡ್ಕೊರಿ. ಅದಾದ ತಕ್ಷಣ ಇಲ್ಲಿ ಫಸ್ಟ್ ವೆಬ್ಸೈಟ್ ಬರುತ್ತೆ. ಈ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ಫೋಟೋ ಅಪ್ಲೋಡ್ನ ಮಾಡಿ ಹಾಗೆ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ಡೌನ್ಲೋಡ್ನ ಮಾಡ್ಕೋಬೇಕಾಗುತ್ತೆ. ಅದಾದ ತಕ್ಷಣ ಡೌನ್ಲೋಡ್ ಮಾಡ್ಕೊಂಡಾದ ತಕ್ಷಣ ಮತ್ತೆ ಎಲರ್ಟ್ ಮೆಷಿನ್ ಆ್ಯಪ್ ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇವಾಗೇನೆಲ್ಲ ಅವಾಗಲೇ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೊಂಬಂದ್ವಲ್ಲ ಈ ಫೋಟೋನ ಇಲ್ಲಿ ಈ ರೀತಿ ಆ್ಯಡ್ ಮಾಡ್ಕೊರಿ. ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ಈ ರೀತಿ ಕರೆಕ್ಟಾಗಿ ಇಲ್ಲಿ ಈ ರೀತಿ ಆ್ಯಡ್ ಮಾಡ್ಕೊರಿ. ಈ ರೀತಿ ಆದ ತಕ್ಷಣ ಇವಾಗೇನೆಲ್ಲ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಮತ್ತೆ ಇನ್ನೊಂದು ಪೇಜನ್ನು ಕೂಡ ಕೊಟ್ಟಿರ್ತೀನಿ. ಈ ರೀತಿ ಇದನ್ನ ಕೂಡ ಡೌನ್ಲೋಡ್ನ ಮಾಡಿಕೊಂಡು ಲೆಟರ್ನಲ್ಲಿ ಹೋಗಿ ಸ್ಕ್ರೀನ್ ಅಂತ ಕೊಟ್ಕೋರಿ. ಅದ ತಕ್ಷಣ ಇದನ್ನ ಈ ರೀತಿ ಚಿಕ್ಕದಾಗಿ ಮಾಡ್ಕೊಂಡು ಇದನ್ನ ಇಲ್ಲಿ ಈ ರೀತಿ ಸೆಟ್ನ ಮಾಡ್ಕೊರಿ. ಸೆಟ್ ಮಾಡ್ಕೊಂಡಾದ ತಕ್ಷಣ ಇವಾಗೇನೆಲ್ಲ ಒಂದು ಈ ರೀತಿ ಯಾವುದಾದ್ರೂ ಒಂದು ಶೇಪ್ನ ತೊಗೊಂಡು ಇದನ್ನ ಫಿಲ್ ಸ್ಕ್ರೀನಾಗಿ ಮಾಡ್ಕೊರಿ. ಅದಾದ ತಕ್ಷಣ ಕಲರ್ ಆ್ಯಂಡ್ ಫಿಲ್ಲಲ್ಲಿ ಹೋಗ್ಬಿಟ್ಟು ಇಲ್ಲಿ ಗ್ರೇಡಿಯಂಟ್ ಆಪ್ಷನ್ನ ಆನ್ ಮಾಡ್ಕೊರಿ. ಇಲ್ಲಿ ಬ್ಲ್ಯಾಕ್ ಕಲರ್ ಇರೋದನ್ನ ಈ ರೀತಿ ಕೆಳಗಡೆ ತೊಗೊಂಬಂದ್ಬಿಟ್ಟು ವೈಟ್ ಕಲರ್ ಇರೋದನ್ನು ಈ ರೀತಿ ಮೇಲ್ಗಡೆ ತೊಗೊಂಡೋಗಿ ವೈಟ್ ಇರೋದನ್ನು ಈ ರೀತಿ ಟ್ರಾನ್ಸ್ಪರೆಂಟ್ ಕಲರಾಗಿ ಕ್ರಿಯೇಟ್ನ ಮಾಡ್ಕೊರಿ. ಅದಾದ ತಕ್ಷಣ ನೀವು ನೋಡ್ಕೋಬೋದು ವಿಡಿಯೋ ಈ ರೀತಿ ಕ್ರಿಯೇಟ್ ಆಗಿದೆ. ಇದಾದ ತಕ್ಷಣ ಇವಾಗೇನೆಲ್ಲ ಟೆಲಿಗ್ರಾಮ್ ಚಾನಲಲ್ಲಿ ಒಂದು ಲಿರಿಕಲ್ ಓವರ್ಲೇ ವಿಡಿಯೋನ ಕೊಟ್ಟಿರ್ತೀನಿ. ಆ ಲಿರಿಕಲ್ ಓವರ್ಲೇ ವಿಡಿಯೋನ ಈ ರೀತಿ ಇವಾಗ ಇಂಪೋರ್ಟ್ನ ಮಾಡ್ಕೊರಿ. ಅದಾದ ತಕ್ಷಣ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿನಲ್ಲಿ ಹೋಗ್ಬಿಟ್ಟು ಈ ರೀತಿ ಸ್ಕ್ರೀನ್ ಅಂತ ಕೊಟ್ಕೋರಿ. ಕೊಟ್ಕೊಂಡಾದ ತಕ್ಷಣ ಇದನ್ನ ಈ ರೀತಿ ಚಿಕ್ಕದಾಗಿ ಮಾಡ್ಕೊರಿ. ವಿಡಿಯೋ ಚಿಕ್ಕದಾಗಿ ಮಾಡ್ಕೊಂಡಾದ ತಕ್ಷಣ ಈ ವಿಡಿಯೋನ ಇಲ್ಲಿ ಈ ರೀತಿ ಕೆಳಗಡೆ ತೊಗೊಂಬಂದ್ಬಿಟ್ಟು ಈ ರೀತಿ ಶಾರ್ಟ್ನ ಮಾಡ್ಕೊರಿ. ಅದಾದ ತಕ್ಷಣ ಇವಾಗೇನೆಲ್ಲ ವಿಡಿಯೋ ಸಾಂಗ್ ಎಲ್ಲಿವರೆಗಿದೆ ಎಲ್ಲವರೆಗೂ ಈ ರೀತಿ ಸೆಲೆಕ್ಟ್ ಆಲ್ ಲೇಯರ್ ಕೊಟ್ಕೊಂಡ್ಬಿಟ್ಟು ಇವುಗಳನ್ನ ಇಲ್ಲಿವರೆಗೂ ಡ್ರ್ಯಾಗ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡಾದ ತಕ್ಷಣ ನೀವು ನೋಡ್ಕೋಬೋದು ವಿಡಿಯೋ ನಿಮಗೆ ಈ ರೀತಿ ಕ್ರಿಯೇಟ್ ಆಗಿದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ. ಮತ್ತು ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ನ ಮಾಡ್ಕೋರಿ. ಹಾಗೆ ಇದೇ ರೀತಿ ಎಡಿಟಿಂಗ್ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ನಮ್ಮ ಚಾನಲಲ್ಲಿರೋ ಎಲ್ಲ ವಿಡಿಯೋಗಳನ್ನ ನೋಡಿ ನಮ್ಮನ್ನ ಸಪೋರ್ಟ್ನ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.